ನಿರ್ಲಕ್ಷಿಸಬೇಡಿ, ಅವಗಣಿಸಬೇಡಿ, ತಳ್ಳಿ ಹಾಕಬೇಡಿ. ನನ್ನ ವೈಯಕ್ತಿಕ ಸ್ವಾರ್ಥ ಲಾಭಕ್ಕಲ್ಲ ಆತ್ಮೀಯ ಸಹೋದರರೇ. ಒಂದು ಸಹೋದರಿ ಹಲವಾರು ವರ್ಷ ಬದುಕಬೇಕು ಎಂಬ ಆಸೆಯೊಂದಿಗೆ ಅಲ್ಲ, ತನಗಿರುವಂತಹ ಪ್ರಪಂಚವೇನೆಂದರಿಯದ ಆ ಪುಟ್ಟ ಕಂದಮ್ಮಗಳೊಂದಿಗೆ ಬದುಕಬೇಕು ಎಂಬ ಆ ಆಸೆಯೊಂದಿಗೆ ನಮ್ಮ ತೋರಿಸಿದ್ದಾರೆ. ಎಲ್ಲ ಆಸ್ಪತ್ರೆಗೂ ಇವ್ರು ಹುಷಾರಾಗಲ್ಲ, ಇವ್ರು ಹಿಂಗೆ ಇರ್ಬೇಕು ಸಾಯಿ ತನಕ, ಇದೇ ಮಾತ್ರ ಕುಡ್ಕೊಂಡಿರ್ಬೇಕು ಅಂತಿದ್ರು. ಆಮೇಲೆ ಬ್ಲಡ್ ಡೊನೇಟ್ ಮಾಡಿದಾಗ ಹೋಗಿ JSS ಅಲ್ಲಿ ಅಡ್ಮಿಟ್ ಆಗಿದೆ, ಅಲ್ಲೂ ಕೇಳಿದೆ, ಅಲ್ಲೂ ಏನಿಲ್ಲ ಅಮ್ಮ ಅಂದ್ರು. ಆಮೇಲೆ ಡೌಟ್ ಬಂದು ಹೋಗಿ ಅಪೋಲೋ ಆಸ್ಪತ್ರೆಗೆ ತೋರಿಸಿದಾಗ ಈ ಥರ ಪ್ರಾಬ್ಲಮ್ ಉಂಟು, ದೊಡ್ಡ ಅಮೌಂಟ್ ಬೇಕು, ಬೇಗ ಅರ್ಜೆಂಟಾಗಿ ಅಡ್ಮಿಟ್ ಆಗಿ ಅಂತಿದ್ದಾರೆ. ನನ್ನ ದೇವ್ರನ್ನ ಯಾವಾಗಲೂ ಬೇಡ್ಕೊಳ್ಳೋದು, ರಾತ್ರಿ ಹೊತ್ತು ಮನುಗ್ತೀನಿ, ಬೆಳಗ್ಗೆ ಹೊತ್ತು ಎದ್ದಾಳ್ತೀನೋ ಇಲ್ವಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನನ್ನ ಮಗುಗೋಸ್ಕರ ನಾನು ಉಳಿಬೇಕು ದೇವ್ರೆ. ಅವ್ನ ಅನಾಥ ಮಾಡೋದು ನನಗೆ ಇಷ್ಟ ಇಲ್ಲ. ಸುಮಾರು ಸಲ ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಮಗು ಮುಖ ನೋಡ್ಕೊಂಡು ಸುಮ್ಮನಾಗಿದ್ದೀನಿ. ನನ್ನ ಗಂಡನ ಬಿಟ್ಬಿಟ್ಟು ಹೋಗ್ಬಿಟ್ಟಾರೆ, ಅವನು ಒಬ್ಬನೇ ಅನಾಥ ಆಯ್ತಾನೆ ಅಂದ್ಬಿಟ್ಟು ಅವನಿಗೋಸ್ಕರ ನಾನು ಬದುಕಿದ್ದೀನಿ. ನನ್ನ ಜೀವನ ಅವನಿಗೋಸ್ಕರ ಮುಡಿಪಾಗಿಟ್ಟಿದ್ದೀನಿ. ಪ್ಲೀಸ್ ನನಗೆ ಎಲ್ಲರೂ, ಕರ್ನಾಟಕ ಜನತೆ ಎಲ್ಲರೂ ನಂಗೆ ಸಹಾಯ ಮಾಡಿ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟಾಯ್ತದೆ ಅಷ್ಟು ಸಹಾಯ ಮಾಡಿ, ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ. ಕಣ್ಣೀರೊಂದಿಗೆ ನನ್ನನ್ನು ನನ್ನ ಜೀವ ಬದುಕಿಸಿಕೊಡಿ ಎಂದು ಹಂಗಲಾಚುತ್ತಿರುವ ಶಿಲ್ಪಾ ಎಂಬ ಈ ಸಹೋದರಿಗೆ ನಾವೆಲ್ಲರೂ ಯಾರು ನೆರವಾಗಲು ಸಾಧ್ಯ? ಆತ್ಮೀಯರೇ, ಕೊಡಗು ಜಿಲ್ಲೆ ಹಾಗೂ ಮೈಸೂರಿನ ಗಡಿ ಪ್ರದೇಶವಾದ ಕೊಪ್ಪ, ಕುಶಾಲನಗರ ಕೊಪ್ಪ ಎಂಬ ಪ್ರದೇಶದಲ್ಲಿರುವ ಶಿಲ್ಪಾ ಎಂಬ ಸಹೋದರಿ ಮಾರಕವಾದ ಲಿವರ್ ರೋಗಕ್ಕೆ ತುತ್ತಾಗಿ ನಮ್ಮ ಮುಂದೆ ಆರ್ಥಿಕತೆ ಇಲ್ಲದೆ, ಬೇರೆ ದಾರಿ ಇಲ್ಲದೆ ಒಂದು ವಿಡಿಯೋ ಮುಖಾಂತರ ಒಂದು ಸಹಾಯ ಕೇಳುವಾಗ ಒಂದು ಇಡೀ ಊರೇ ಅವರೊಂದಿಗೆ ನಿಂತಾಗ, ಆತ್ಮೀಯ ಸಹೋದರರೇ, ಈ ಸಹೋದರಿಯ ಜೀವ ಬದುಕಿಸಿಕೊಡಲು ನಿಮ್ಮಿಂದಾಗುವ ಸಹಾಯ ಹಸ್ತ ಮಾಡಿ. ಆ ಕೊಪ್ಪಾದ ಯುವಕರು ಜಾತಿ, ಮತ, ವರ್ಣ, ವರ್ಗ, ಪಕ್ಷ, ಪಂಥ ಎಲ್ಲ ಮರೆತು ಗಲ್ಲಿಗಳಲ್ಲಿ, ಬೀದಿಗಳಲ್ಲಿ ನಿನ್ನೆ ನಡೆದುಕೊಂಡು ಅವಳಿಗೆ ಬೇಕಾಗಿ ದೊಡ್ಡ ವಿಶಾಲ ಹೃದಯ ತೆರೆದು ನಾವು ಕಾಣುತ್ತಿರುವ ನೀವು ದಯವಿಟ್ಟು 9 ಲಕ್ಷ ರೂಪಾಯಿ ಜಮವಾಗಿದೆ. ಇನ್ನು 11 ಲಕ್ಷ ರೂಪಾಯಿ ಜಮಾ ಮಾಡಲು ನಮ್ಮೊಂದಿಗೆ ಸಹಕರಿಸಿ. ಈ ವಿಡಿಯೋ ಮ್ಯಾಕ್ಸಿಮಮ್ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡುವುದರೊಂದಿಗೆ ಒಳ್ಳೆ ಕಮೆಂಟ್ಸ್ ಗಳು ನೀವು ಆಗ್ತಾ ಇದ್ದೀರಾ. ನನ್ನ ಬಗ್ಗೆ ಹೊಗಳಿಕೆಗಳು ಬೇಡ, ಆ ಜೀವಗಳು ಬದುಕಬೇಕು. ಏನು ಹೊಗಳಿಕೆಗಳು? ಇಲ್ಲಿ ನಾವೆಲ್ಲ 3 ದಿನ ಬದುಕಿ ಹೋಗೋರಾಗಿದ್ದೇವೆ. ಆ ಮುಗ್ಧ ಜೀವಕ್ಕೆ ಒಂದು ಜೀವ ನೀಡಲು ಕಣ್ಣೀರೊಂದಿಗೆ ಸಹಾಯ ಕೇಳುತ್ತಿರುವ ಸಹೋದರಿಯ ಮನವಿಗೆ ಸ್ಪಂದಿಸಲು ನೀವೆಲ್ಲರೂ ಮುಂದೆ ಬನ್ನಿ. ದಯವಿಟ್ಟು ಪ್ಲೀಸ್, ಅವರದೇ ನಂಬರ್ ಆಗ್ತಾ ಇದ್ದೇವೆ, ಸಹಕರಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ, ನಮಸ್ಕಾರ.